ಚಿಟ್ ಫಂಡ್ ಒಂದೇ ಇಲ್ಲ ನೋಡಿ ಎಲ್ಲ ಹಾಕೊಂಡು ಫ್ರೆಂಡ್ಸ್ ಎಲ್ಲ ಬನ್ನಿ ನಮ್ಮ ಸ್ನೇಹಿತರು ಹಾಫ್ ಪೇಜ್ 15,000, ಫುಲ್ ಪೇಜ್ 30,000. ನೋಡಪ್ಪ, ಇದು ನಾನು ಫಿಕ್ಸ್ ಮಾಡಿದ್ದಲ್ಲ, ಸರ್ಕಾರಿ ಕಚೇರಿಯಿಂದ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಸರ್ಕಾರದ್ದು ಅಂತ ಹೋದರೆ 74 ರೂಪಾಯಿ ಸ್ಕ್ವೇರ್ ಸೆಂಟಿಮೀಟ್ರು. ಇಲ್ಲ, ನಮ್ಮ ಪ್ರಕಾರ ಹೌದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ 10,000. ಯಾರಣ್ಣ? ಇನ್ಸೂರಲ್ಲಪ್ಪ, ಏಜೆಂಟ್ ಅವನು. ಹಾಂ, ಸ್ನೇಹಿತರಾದ ನವೀನ್ ಅವರು ಇವತ್ತು ಹೊಸ ಏನು ಫೈನಾನ್ಷಿಯಲ್ ವ್ಯವಹಾರಕ್ಕೆ ಪ್ರಾರಂಭ ಮಾಡಿದಾಗ ಅವ್ರು ಶುಭವಾಗಲಿ, ಎಲ್ಲ ಚೆನ್ನಾಗಾಗಲಿ, ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತೇಳಿ ನನ್ನ ನಾಗೇಶ್ APN ಪ್ರಾಪರ್ಟೀಸ್. ನವೀನ್ ಅಂದ್ಬಿಟ್ಟು ನನಗೆ ಮೊದಲಿಗೆ ನಮ್ಮ ನಾಗೇಶ್ ಸರ್ APN ಪ್ರಾಪರ್ಟೀಸ್ ನಾ ಕರೆದ ತಕ್ಷಣ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಒಂದು, ನಮ್ಮ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ಅವರು. ಇದೇ ಪ್ರೀತಿ ಸಹಕಾರ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ಕೊಡ್ತೀವಿ. ಮತ್ತು ಇವತ್ತು ನಾವು ಮಾಡ್ತಿರೋ ಕಂಪ್ನಿ ಏನು ಅಂತ ಹೇಳಿದ್ರೆ ಚಿಟ್ ಫಂಡ್ ಕಂಪ್ನಿ. ಚಿಟ್ ಫಂಡ್ ಅಂತ ಹೇಳಿದ್ರೆ ಈಗ ಡಿವಿಡೆಂಡ್ ಥರ ಯಾವುದೇ ರೀತಿ ಬಿಡ್ ಅನ್ನೋದಾಗಲಿ ಇನ್ನೊಂದಾಗಲಿ ಇರೋದಿಲ್ಲ. ಡಿವಿಡೆಂಡ್ ಅಂದರೆ ಪಬ್ಲಿಕ್ಗೆ, ಜನಗಳಿಗೆ ಒಳ್ಳೆಯದಾಗೋ ರೀತಿ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರುವಂಥದ್ದು. ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಬಿಗ್ ಮನಿ ಚಿಟ್ ಫಂಡ್ ಅಂತ. ಈ ಕಂಪ್ನಿಲಿ ಈಗ ನಾವು ತುಂಬ ಜಾಸ್ತಿ ಏನು ನಾವು ಚೀಟಿಗಳು ಮಾಡೋಲ್ಲ, ಬರೀ ಮಿನಿಮಮ್ ಈಗ 2 ಲ್ಯಾಕ್ 3 ಲ್ಯಾಕ್ 5 ಲ್ಯಾಕ್ ಮಾತ್ರ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತಿಂದನೇ ಚಾಲೂ ಆಗಿದೆ, ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ನಾಗೇಶ್ ಸರ್. ಸೊ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ತಮ್ಮೆಲ್ಲರ ಒಂದು ಆಶೀರ್ವಾದ, ಹಾರೈಕೆ ಸದಾ ಇದೆ. ಯಾವ ಏರಿಯಾದಲ್ಲಿ ಓಪನ್ ಆಗಿರೋದು? ಇದು ಜಯನಗರ ರಾಮ ಮಂದಿರ ಹತ್ರ, SBI ಬ್ಯಾಂಕ್ ಆಪೋಸಿಟ್. 2 ಲಕ್ಷ 3 ಲಕ್ಷ ಮಾತ್ರ ಮಾಡ್ತೀರಾ? 2 ಲಕ್ಷ 3 ಲಕ್ಷ 5 ಲಕ್ಷ. ಓಕೆ. ಮಾಮೂಲಿ ಏನು ಚಿಟ್ ಫಂಡ್ ನಾರ್ಮ್ಸ್ ಇದೆ, ಅದ್ರ ಪ್ರಕಾರ ಮಾಡ್ತಾರೆ? ಇದೆ, ಲೈಸೆನ್ಸ್ ತೊಗೊಂಡು ಅದ್ರ ಪ್ರಕಾರನೇ ಮಾಡ್ತೀವಿ. ಲೈಸೆನ್ಸ್ ಎಲ್ಲ ಪ್ರೊಸೆಸಿಂಗಲ್ಲಿದೆ, ಬರ್ತಿದ್ದಂಗೆ ಚೀಟಿನೂ ಸ್ಟಾರ್ಟ್ ಆಗುತ್ತೆ. ಆ ಚೀಟಿ ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ? ಬೇರೆ ಏನೂ ಇಲ್ಲ. ನಮ್ಮದು ಕನ್ಸ್ಟ್ರಕ್ಷನು ಮತ್ತು ಇಂಟೀರಿಯರ್ಸ್ ಇದೆ. ಓಕೆ. ಇನ್ಸ್ಪೈರಿಂಗ್ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನು. ನಾವು 2014-15ರಿಂದನೂ ಇಂಟೀರಿಯರ್ಸು ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರೋದು. ಓಕೆ. ಸೊ ಇವತ್ತು ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸರಿ. ಪ್ರೊಪ್ರೈಟರ್ ತಾವು ಒಬ್ಬರೇನಾ ಅಥವಾ ಇಲ್ಲ, ಇದು ಚಿಟ್ ಫಂಡ್ಗೆ ಪಾರ್ಟ್ನರ್ಶಿಪ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಏನಾಗುತ್ತೆ, ಚಿಟ್ ಫಂಡಲ್ಲಿ ಈಗ ಪ್ರೊಪ್ರೈಟರ್ಶಿಪ್ಪು ನಾವು ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ನಾಳೆ ದಿನ ನನಗೇನೋ ಆಯಿತು, ಕಂಪ್ನಿ ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಸೊ ಪಾರ್ಟ್ನರ್ಶಿಪ್ ಇದ್ದಾಗ ಏನಾಗುತ್ತೆ, ನಾವು ಇರಲಿ ಇಲ್ಲದೇ ಇರಲಿ ಕಂಪ್ನಿ ಲಾಂಗ್ ಟರ್ಮ್ ರನ್ ಆಗಬೇಕು ನಮಗೆ. ಆ ಒಂದು ಉದ್ದೇಶದಿಂದ, ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಇದನ್ನು ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಚಿಟ್ಟಲ್ಲಿ ಬೆನಿಫಿಟ್ಟು, ಈಗ ಫಸ್ಟು ಯಾರು ಚೀಟ್ ತೊಗೋತಾರೆ ಬರೀ ನಾವು 10% ಮಾತ್ರ ಹಿಡ್ದು ಕೊಡೋವಂಥದ್ದು. ಈಗ 2 ಲಕ್ಷಕ್ಕೆ 1,80,000 ಕೊಡ್ತೀವಿ. ಸೊ ಬರೀ 10% ಆಯಿತು. 21 ತಿಂಗಳು ಕಟ್ಟಬೇಕು. 21 ತಿಂಗಳಿಗೆ ಲೆಕ್ಕ ತೊಗೊಂಡ್ರೆ ಬರೀ 0.5% ಬರುತ್ತೆ. ಅಂದರೆ ಬ್ಯಾಂಕಿಗಿಂತ ಕಮ್ಮಿ ಬಡ್ಡಿ ಸಿಕ್ತಂಗೆ ಆಗುತ್ತೆ. ಸೊ ಯಾರೋ ತುಂಬ ಕಷ್ಟದಲ್ಲಿರ್ತಾರೆ, ಬೀದಿ ವ್ಯಾಪಾರಿಗಳು, ಇವರೆಲ್ಲ ಏನಂತ ಹೇಳಿದ್ರೆ ಇವ್ರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ಎಲ್ಲೋ 3% 2% ಬಡ್ಡಿ ತೊಗೊಂಡ್ಬಂದಿರ್ತಾರೆ, ಅದನ್ನು ತೀರಿಸ್ಕೊಂಡಿದ್ದು ತಿಂಗಳು EMI ಥರನೂ ಅವರು ಕಟ್ಕೊಂಡು ಕ್ಲಿಯರ್ ಮಾಡ್ಕೋಬೋದು. ಈ ಒಂದು ಪಬ್ಲಿಕ್ಗೆ ಒಂದು ಸೇವ್ ಆಗಲಿ ಅನ್ನೋ ಥರ ದೃಷ್ಟಿಯಲ್ಲಿ. ಆಮೇಲೆ ಲಾಸ್ಟಲ್ಲಿ ತೊಗೊಳ್ಳೋರ್ಗೂ ಬೆನಿಫಿಟ್ ಇದೆ. ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ 1% ರಿಟರ್ನ್ ಅವ್ರಿಗೆ, ಏನು ಅವರು ಹಣ ಹಾಕಿರ್ತಾರೆ ಅದಕ್ಕೆ 1% ರಿಟರ್ನ್ ಥರ ಅವ್ರಿಗೆ ಸಿಗುತ್ತೆ. ಹೌದು, ಈ ಥರ ಒಂದು ಪ್ಲ್ಯಾನ್ ಇದೆ. ಆಮೇಲೆ ಬೀದಿ ವ್ಯಾಪಾರಿಗಳಿಗೆ ಸ್ಪೆಷಲ್ ಆಗಿ ತಿಂಗಳಿಗೆ ಕಟ್ಟಬೇಕು ಅಂದರೆ ಕಷ್ಟ ಆಗುತ್ತೆ. ಈಗ ಒಂದೇ ಸಲ 10,000 15,000 ಕಟ್ಟೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ನಾವೇನು ಮಾಡಿದ್ದೀವಿ ಈಗ ಅಂತ ಹೇಳಿದ್ರೆ, ಅವರು ಡೈಲಿನೂ ಕಟ್ಬೋದು. ನಮಗೆ
ಪಿಗ್ಮಿಲ್ ಟೈಪಲ್ಲಿ. ಪಿಗ್ನಿ ಟೈಪಲ್ಲಿ ಡೈಲಿ ಕಟ್ಕೊಂಡು ಹೋಗ್ಬೋದು. ನಮ್ಮ ತಿಂಗಳು ಒಟ್ಟಿನಲ್ಲಿ ಆ ಚೀಟಿ ಡೇಟ್ ಏನಿರುತ್ತೆ ಆ ಡೇಟಲ್ಲಿ ಅವ್ರು ಕ್ಲಿಯರ್ ಮಾಡ್ಕೊಂಡಿದ್ರೆ ಆಯಿತು. 500, 1000, 1000, 2000, 3000 ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕಟ್ಕೊಂಡು ಹೋಗ್ಬೋದು. ಅದು ಬಂದು ಆಫೀಸ್ನಲ್ಲಿ ಅವರು ಕಟ್ಬಿಟ್ಟು ಅದಕ್ಕೆ ರೆಸಿಪ್ಟ್ ತೊಗೊಂಡೋದ್ರೆ ಆಯಿತು.